ಪ್ರಿಯಾ ಆಸ್ಪತ್ರೆಯ ಹೊರಗೆ ತುಂಬ ನೋವಿನಿಂದ ಕೂತ್ಕೊಂಡಿರ್ತಾಳೆ. ಯಾಕೆಂದರೆ ಅವಳ ಜೀವಕ್ಕೆ ಜೀವವಾಗಿದ್ದ ಅವಳ ಅಪ್ಪ ಈಗ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಈಗ ಅವಳ ಜೊತೆ ಸಮಾಧಾನ ಮಾಡೋಕೆ ಅಂತ ಇರೋದು ಅವಳ ತಂದೆಯ ಪ್ರಾಣ ಸ್ನೇಹಿತ ಮಧುಸೂದನ್. ಮಧುಸೂದನ್ ಎಷ್ಟೇ ಸಮಾಧಾನ ಮಾಡ್ತಿದ್ರೂ ಅವಳ ಕಣ್ಣಲ್ಲಿ ನೀರು ಮಾತ್ರ ನಿಲ್ತಾನೇ ಇಲ್ಲ. ಅಷ್ಟರಲ್ಲಿ ಡಾಕ್ಟರ್ ಬಂದು ನೀವು ನಿಮ್ಮ ತಂದೆನ ನೋಡಬಹುದು ಅಂತ ಹೇಳ್ತಾರೆ. ಆಗ ಮಧುಸೂದನ್ ಮತ್ತು ಪ್ರಿಯಾ ಇಬ್ಬರೂ ಒಳಗಡೆ ಹೋಗ್ತಾರೆ. ತನ್ನ ಅಪ್ಪನ ಆ ಸ್ಥಿತಿಯಲ್ಲಿ ಕಂಡು ಪ್ರಿಯಾಳಿಗೆ ತನ್ನ ದುಃಖವನ್ನು ತಡೆಯೋದಕ್ಕೆ ಆಗೋದಿಲ್ಲ. ಅವರ ಕೈ ಹಿಡ್ಕೊಂಡು, ಯಾಕಪ್ಪ ನಿಮಗೆ ಟ್ಯೂಮರ್ ಇರೋ ಸತ್ಯನ ನನ್ನ ಜೊತೆ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾಳೆ. ಇಲ್ಲ ಮಗಳೇ, ನಿನಗೆ ಸತ್ಯ ಹೇಳಿ ನೋವು ಕೊಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ನಾನು ಸತ್ಯ ಹೇಳಿದ್ದಿದ್ರೆ ನನಗಿರುವ ಕಾಯಿಲೆ ವಾಸಿ ಆಗಿಬಿಡ್ತಿತ್ತ ಎಂದು ನೋವಿನಿಂದ ಹೇಳ್ತಾರೆ ಮೋಹನ್. ತನ್ನ ಅಪ್ಪ ಇನ್ನು ಬದುಕೋದಿಲ್ಲ ಅನ್ನೋ ಸೂಚನೆ ಅದಾಗಲೇ ಅವಳಿಗೆ ಸಿಕ್ಕಿರುತ್ತೆ. ಆಗ ಮೋಹನ್ ತನ್ನ ಗೆಳೆಯ ಮಧುಸೂದನ್ ಕಡೆ ತಿರುಗಿ, ಮಧು, ಇನ್ಮೇಲೆ ನನ್ನ ಮಗಳ ಜವಾಬ್ದಾರಿ ನಿಂದೆ. ತಾಯಿಯ ಪ್ರೀತಿಯನ್ನೇ ಕಾಣದ ಮಗು ಅದು. ಈಗ ನಾನು ಸಹ ಅವಳನ್ನು ಬಿಟ್ಟು ಹೋಗ್ತಿದ್ದೇನೆ. ಇನ್ಮೇಲೆ ನೀನೇ ಅವಳನ್ನು ನೋಡ್ಕೋಬೇಕು ಅಂತ ಅವರಿಂದ ಮಾತು ತಗೊಳ್ತಾರೆ. ಇದೇ ಅವರ ಕೊನೆಯ ಮಾತುಗಳಾಗಿರುತ್ತವೆ. ನೋಡ್ತಾ ನೋಡ್ತಾ ತಮ್ಮ ಕೊನೆ ಉಸಿರೆಳಿತಾರೆ ಮೋಹನ್. ಮುಂದೆ ಪ್ರಿಯಾಳ ಜೀವನ ಯಾವ ರೀತಿಯ ತಿರುವು ಪಡೆಯುತ್ತದೆ? ಮಧುಸೂದನ್ ತಾವು ಕೊಟ್ಟ ಮಾತನ್ನು ಉಳಿಸಿಕೊಳ್ತಾರಾ? ತಿಳಿಯೋದಕ್ಕೆ ನೋಡ್ತಾ ಇರಿ ಪ್ರೇಮಂ ಶರಣಂ ಗಚ್ಚಾಮಿ.